ವೆಲ್ಕಮ್ ಟು ದಿ ವಿಡಿಯೋ ಕ್ಲಾಸ್. ಲಾಸ್ಟ್ ಸೆಷನ್ ಅಂದರೆ ಪ್ರೀವಿಯಸ್ ವಿಡಿಯೋನಲ್ಲಿ ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ ಡೆಫಿನೇಷನ್ ಮತ್ತು ಆ ಫಂಕ್ಷನ್ನ ಡೊಮೈನ್ ಮತ್ತು ರೇಂಜ್ ಬಗ್ಗೆ ಡಿಸ್ಕಸ್ ಮಾಡಿದೆ. ಈ ಸೆಷನಲ್ಲಿ ಅವುಗಳ ಪ್ರಾಪರ್ಟೀಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಬಿಫೋರ್ ದಟ್, ಸೊ ಲಾಸ್ಟ್ ವಿಡಿಯೋ ಕ್ಲಿಪ್ಪಿಂಗಲ್ಲಿ ನೋಡಿ ಈ ಫಾರ್ಮಲ್ ಬರುತ್ತೆ. ಇಫ್ y is equal to sin inverse x, if y is equal to sin inverse x, then we can write x is equal to sin y. Inverse trigonometrical function ಇಂದ trigonometrical function ಗೆ ಕನ್ವರ್ಟ್ ಮಾಡೋದು, ಅಂದ್ರೆ ಚೇಂಜ್ ಮಾಡೋದು. If y is equal to sin inverse x, then x is equal to sin y. ಈ ಫಂಕ್ಷನ್ ಜನರಲೈಸೇಷನ್ ಅನ್ನ ಕಂಡೀಷನಲ್ ಆಗಿ ಡಿಫೈನ್ ಮಾಡಿದ್ವಿ. ಅವುಗಳ ಕರೆಸ್ಪಾಂಡಿಂಗ್ ಡೊಮೈನ್ ಮತ್ತು ರೇಂಜ್ ಡಿಫೈನ್ ಆಗಿರಬೇಕು. ಓಕೆ, ಬಟ್ ಯೂಶುವಲ್ ಆಗಿ ಫಾರ್ಮಲ್ ಬರಿತಾ ಇದ್ದೀವಿ ಅಂದ್ರೆ ಆ ಕರೆಸ್ಪಾಂಡಿಂಗ್ ಡೊಮೈನ್ ಮತ್ತು ರೇಂಜ್ ಸೇಮ್ ಇರುತ್ತೆ. ದಟ್ ಮೀನ್ಸ್ here x belongs to -1, and y belongs to -π/2 to +π/2. ಈ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಅಂದ್ರೆ ಡೊಮೈನ್ ಮತ್ತು ರೇಂಜ್ ಈ ಫಾರ್ಮಲ್ ಡಿಫೈನ್ ಆದರೆ ಸೊ ಆ ಫಂಕ್ಷನ್ ಅನ್ನು ಈ ಫಾರ್ಮಲ್ ಎಕ್ಸ್ಪ್ರೆಸ್ ಮಾಡಬಹುದು, ಇನ್ವರ್ಸ್ ಫಂಕ್ಷನ್. Okay, or you can write like this also. If x is equal to sin y, if x is equal to sin y, then y is equal to sin inverse x. Okay, inverse trigonometric function ಇಂದ trigonometrical function ಗೆ ಚೇಂಜ್ ಮಾಡಬೇಕಾದ್ರೆ ಈ ಫಾರ್ಮ್ ಅನ್ನು ಬರ್ಕೊಡ್ತೀವಿ. trigonometrical function ಇಂದ inverse trigonometrical function ಗೆ ಚೇಂಜ್ ಮಾಡಬೇಕಾದ್ರೆ ಈ ಫಾರ್ಮ್ ಅನ್ನು ಬರ್ಕೊಡ್ತೀವಿ. ಸೇಮ್ ಡೊಮೈನ್ ಮತ್ತು ರೇಂಜ್. ಓಕೆ, ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಡೊಮೈನ್, ಕರೆಸ್ಪಾಂಡಿಂಗ್ ಆಗಿ ರೇಂಜ್ ಇರುತ್ತೆ ಅಷ್ಟೇ. ಇಲ್ಲಿ ವ್ಯಾಲ್ಯೂ ಆಫ್ ಎಕ್ಸ್ ಇದರ ಫಸ್ಟ್ ರಿಲೇಷನ್ ಅನ್ನು ಅಬ್ಸರ್ವ್ ಮಾಡಿ. ವ್ಯಾಲ್ಯೂ ಆಫ್ ಎಕ್ಸ್ ಏನಿದೆ ಅದನ್ನು ನಾವು ಯಾವಾಗಲೂ ಅಷ್ಟೇ ಡೊಮೈನ್ ಅಂತ ಹೇಳ್ತೀವಿ, ಡೊಮೈನ್. ವ್ಯಾಲ್ಯೂ ಆಫ್ ವೈ ಏನಿದೆ ಅದನ್ನು ನಾವು ರೇಂಜ್ ಅಂತ ಹೇಳ್ತೀವಿ, ಡೊಮೈನ್ ಮತ್ತೆ ರೇಂಜ್. ವ್ಯಾಲ್ಯೂ ಆಫ್ ಎಕ್ಸ್ ಡೊಮೈನ್, ವ್ಯಾಲ್ಯೂ ಆಫ್ ವೈ ರೇಂಜ್. ಸೊ ಈ ರಿಲೇಷನ್ ಅಲ್ಲಿ ವ್ಯಾಲ್ಯೂ ಆಫ್ ವೈ ಡೊಮೈನ್ ಆಗಿರುತ್ತೆ, ವ್ಯಾಲ್ಯೂ ಆಫ್ ವೈ ಡೊಮೈನ್ ಅಂತ ಹೇಳ್ತೀವಿ, ವ್ಯಾಲ್ಯೂ ಆಫ್ ಎಕ್ಸ್ ಅನ್ನ ರೇಂಜ್ ಅಂತ ಹೇಳ್ತೀವಿ. ಹಾಗಾಗಿ ಜನರಲೈಸೇಷನ್ ಫಂಕ್ಷನ್ಸ್ ಅಲ್ಲಿ ಡಿಫೈನ್ ಮಾಡಬೇಕಾದ್ರೆ y is equal to f of x ಈ ಫಾರ್ಮ್ ಅಲ್ಲಿ ಇದೆ ಅಂದ್ರೆ ಸೊ ಈ ಕಲೆಕ್ಷನ್ ಏನಿದೆ ಅಂದ್ರೆ ವ್ಯಾಲ್ಯೂಸ್ ಆಫ್ x ಅಸೈನ್ ಮಾಡ್ಕೊಂಡ್ರೆ ದಟ್ ಕಲೆಕ್ಷನ್ ವಿ ಕಾಲ್ ಇಟ್ ಆಸ್ ಡೊಮೈನ್ ಆರ್ ಡೊಮೈನ್ ಸೆಟ್, ಡೊಮೈನ್ ಸೆಟ್ ಅಂತ ಹೇಳ್ತೀವಿ. ಓಕೆ, ಅಗೇನ್ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ರಿಲೇಟ್ ಆಗಂತ ಎಲಿಮೆಂಟ್ f of x ಆರ್ y, ಸೊ ದಿಸ್ ವಿ ಕಾಲ್ ಇಟ್ ಆಸ್ ರೇಂಜ್. ರೇಂಜ್ ಅಂತ ಹೇಳ್ತೀವಿ. ಕಲೆಕ್ಷನ್ ನಾಟ್ ಓನ್ಲಿ y ಓನ್ಲಿ ಇಮೇಜ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ, x ಪ್ರೀ ಇಮೇಜ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ಆ ಕಲೆಕ್ಷನ್ಸ್ ಏನಿದೆ ಆ ಕಲೆಕ್ಷನ್ಸ್ ಅನ್ನು ನಾವು ಯೂಶುವಲಿ ಕಾಲ್ಡ್ ಆಸ್ ಡೊಮೈನ್ ಅಂಡ್ ರೇಂಜ್, ಡೊಮೈನ್ ಮತ್ತು ರೇಂಜ್ ಅಂತ ಹೇಳ್ತೀವಿ. ಓಕೆ, ಸೊ ಇದು ಫಾರ್ಮಲ್ ಡೆಫಿನಿಷನ್. ಇಫ್ y is equal to sin inverse x, then x is equal to sin y. If x is equal to sin y, then y is equal to sin inverse x. ಇನ್ವರ್ಸ್ ಟ್ರಿಗೊನೋಮೆಟ್ರಿಕಲ್ ಫಂಕ್ಷನ್ ಇಂದ ಟ್ರಿಗೊನೋಮೆಟ್ರಿಕಲ್ ಫಂಕ್ಷನ್ ಚೇಂಜ್ ಮಾಡ್ತೀವಿ, ಟ್ರಿಗೊನೋಮೆಟ್ರಿಕಲ್ ಫಂಕ್ಷನ್ ಇಂದ ಇನ್ವರ್ಸ್ ಫಂಕ್ಷನ್ ಚೇಂಜ್ ಮಾಡ್ತೀವಿ. ಓಕೆ, ಸೊ ಇದೊಂದು ರಿಲೇಷನ್ ಹಾಕ್ತಿದ್ದೀವಿ. ರಿಮೈನಿಂಗ್ 5 ಟ್ರಿಗೊನೋಮೆಟ್ರಿಕಲ್ ರೇಷಿಯೋಸ್ ಇದೇ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ಇದೇ ಈ ರಿಲೇಷನ್ಸ್ ಏನು ಚೇಂಜ್ ಆಗಲ್ಲ, ಸೇಮ್ ಇದೇ ಫಾರ್ಮ್ ಅಲ್ಲಿ ಇರುತ್ತೆ. ಬಟ್ ಈ ಡೊಮೈನ್ ಮತ್ತು ರೇಂಜಸ್ ಫಂಕ್ಷನ್ ಟು ಫಂಕ್ಷನ್ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇಷ್ಟನ್ನ ತಿಳ್ಕೊಂಡ್ಬಿಡಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಪ್ರಾಪರ್ಟೀಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಓಕೆ, so next properties. So first property, so ಇದಕ್ಕೆ ನಾನು ಪ್ರೂಫ್ ಎಲ್ಲ ಏನು ಕೊಡೋದು, ಜಸ್ಟ್ ಸ್ಟೇಟ್ಮೆಂಟ್ ಅನ್ನು ಬರೀತಾ ಹೋಗ್ತೀನಿ. ಅಬ್ಸರ್ವ್ ಮಾಡಿ. ಫಸ್ಟ್ ಪ್ರಾಪರ್ಟಿ, sin of sin inverse x, particularly first one, sin of sin inverse x is equal to x. sin of sin inverse x is equal to x. ಈ sin ಅನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ sin inverse x is equal to sin inverse x ಅಂತ ಬರುತ್ತೆ. ಈ ರಿಲೇಷನ್ ಅಪ್ಲೈ ಮಾಡಬೇಕಾದ ಕಂಡೀಷನ್ ಏನು ಅಂದ್ರೆ x belongs to -1, 1 ಕ್ಲೋಸ್ ಇಂಟರ್ವಲ್. ಅಂದ್ರೆ ವ್ಯಾಲ್ಯೂ ಆಫ್ x lies between -1 and +1 ಈ ಇಂಟರ್ವಲ್ ಅಲ್ಲಿ ಬಿಲಾಂಗ್ ಆಗಬೇಕು. ಸೊ ದಿಸ್ ಇಸ್ ದಿ ಫಸ್ಟ್ ಪ್ರಾಪರ್ಟಿ. ಸೆಕೆಂಡ್ ಪ್ರಾಪರ್ಟಿ ಅದೇ ಫಾರ್ಮ್ ಇನ್ ಟರ್ಮ್ಸ್ ಆಫ್ cos ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. cos inverse of cos x which is equal to x. Here also x belongs to -1, 1 cos. Next tan of tan inverse x which is equal to x.
So here x belongs to set of real numbers. ಇಲ್ಲಿ x ಗೆ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ. You can assign any real number. ಯಾವುದೇ real number ಬೇಕಾದರೂ assign ಮಾಡಬಹುದು. Okay. So this is the first property. Sin of sin inverse x which is equal to x. Cos of cos inverse x which is equal to x. Tan of tan inverse x which is equal to x. This is the first property. Okay. So next second property. Similarly remaining the three: cot inverse, secant inverse and cosecant inverse. Okay. Reciprocals ನಾನು ಹೇಳೋದಕ್ಕೆ ಹೋಗೋಣ. Sin, cos, tan ಅನ್ನು ಎಲ್ಲಾ ಪ್ರಾಪರ್ಟೀಸ್ ನ ಹೇಳ್ತಾ ಹೋಗ್ತೀನಿ. Okay. So this is the first property. Second property. The first one, sin inverse of sin theta. So here trigonometrical function is there. So inside ಒಳಗೆ ನಮಗೆ trigonometrical function ಇದೆ, outside inverse trigonometric function ಇದೆ. ಇಲ್ಲಿ ಅಬ್ಸರ್ವ್ ಮಾಡಿ, sin of sin inverse x ಒಳಗೆ inverse function ಇದೆ, outside trigonometrical function ಇದೆ. So here ಒಳಗಡೆ trigonometrical function ಇದೆ, outside inverse function ಇದೆ, theta. So here also condition, theta belongs to minus pi by 2 to plus pi by 2. So theta lies between minus pi by 2 to plus pi by 2. So this is the condition. So similarly, cos inverse of cos theta, we can write a theta. So theta belongs to closed interval 0, pi. Okay. So cos range ಬಂದು theta belongs to 0 to pi, closed interval 0 to pi. Next third one, tan inverse of tan theta which is equal to theta. So here theta belongs to open interval minus pi by 2 to plus pi by 2. Open interval means excluding ending numbers. Excluding ending numbers. Because ಇಲ್ಲಿ ending numbers ಅನ್ನು ಹೇಗೆ exclude ಮಾಡ್ತೀವಿ ಅಂದ್ರೆ tan pi by 2, tan 90 degree infinity. Infinity is not a real number. So ಹಾಗಾಗಿ ಓಪನ್ ಇಂಟರ್ವಲ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿರ್ತೀವಿ. sin ಕ್ಲೋಸ್ಡ್ ಇಂಟರ್ವಲ್ ಅಲ್ಲಿ ಇರುತ್ತೆ, tan ಓಪನ್ ಇಂಟರ್ವಲ್ ಅಲ್ಲಿ ಇರುತ್ತೆ. ಓಕೆ. So these are the first two properties. You can have proof ಎಲ್ಲ ಇಲ್ಲ. So ಡೈರೆಕ್ಟ್ ಆಗಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಡೈರೆಕ್ಟ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. So ಇದೊಂದು ಸರಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ. So next third property. So third one, prove that. So the question formula bರುತ್ತೆ, because usually I can't have 1 mark or 2 mark. Prove that. First one, sin inverse x is equal to cosecant inverse of 1 by x. Cos inverse x is equal to secant inverse of 1 by x. Tan inverse x is equal to cot inverse of 1 by x. Okay. So this is the third property. So first, reciprocal formula anta ಒಂದು relation. Sin inverse x is equal to cosecant inverse of 1 by x. Cos inverse x is equal to secant inverse of 1 by x. Tan inverse x is equal to cot inverse of 1 by x. Okay. So don't confuse. So usually trigonometrical function ಬಂದಾಗ sin x ನ 1 by cosecant x ಅಂತ ಬರ್ಕೊಳ್ತೀವಿ. Reciprocal relation 1 by cosecant x. So here 1 by cosecant inverse x ಅಂತ ಇಲ್ಲ, cosecant inverse of 1 by x ಇದೆ. Similarly next to ಅದೇ ಫಾರ್ಮಲ್ಲಿ next to ಇದೆ. Okay. So proving part observe ಮಾಡಿ. Proof part ಅಲ್ಲಿ first one prove ಮಾಡೋಣ. As usual, let theta is equal to sin inverse x. ಆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ ಅನ್ನ ಒಂದು ಥೀಟಾ ಈಕ್ವೇಟ್ ಮಾಡಿಕೊಂಡು ಅದನ್ನ ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ ಕನ್ವರ್ಟ್ ಮಾಡಬೇಕು. ಓಕೆ. ಥೀಟಾ is equal to sin inverse x means x is equal to sin theta. ಇನ್ವರ್ಸ್ ಫಂಕ್ಷನ್ ಇಂದ ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ ಕನ್ವರ್ಷನ್ ಮಾಡಬೇಕು. ಓಕೆ. x is equal to sin theta. x is equal to sin theta. x is equal to reciprocal relation. Sin theta can be written as 1 by cosecant theta. Sin theta na 1 by cosecant theta ಅಂತ ಬರೆಯಬಹುದು.
ಓಕೆ ಅಗೈನ್ ಇದು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಕೊಸೆಕೆಂಟ್ ಥೀಟಾ ಲೆಫ್ಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡಿ x ಅನ್ನು ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡಿ ಕೊಸೆಕೆಂಟ್ ಥೀಟಾ ಇಸ್ ಈಕ್ವಲ್ ಟು 1 by x cosecant theta is equal to 1 by x ಅಂತ ಬರೀಬಹುದು okay again theta is equal to cosecant inverse of 1 by x ಈ ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ ಅನ್ನು ಇನ್ವರ್ಸ್ ಫಂಕ್ಷನ್ ಕನ್ವರ್ಟ್ ಮಾಡಿ ಇನ್ವರ್ಸ್ ಫಂಕ್ಷನ್ ಕನ್ವರ್ಟ್ ಮಾಡಿದ್ರೆ theta is equal to cosecant inverse of 1 by x ಅಂತ ಬರುತ್ತೆ okay last step therefore theta means sin inverse x therefore sin inverse x is equal to cosecant inverse of 1 by x this is the relation okay so first observe ಮಾಡಿ ಇದನ್ನ ರಿಪೀಟ್ ಮಾಡ್ತೀನಿ ಇದನ್ನ sin inverse x is equal to first theta define ಮಾಡ್ತೀನಿ inverse function ಅನ್ನು trigonometrical function ಕನ್ವರ್ಟ್ ಮಾಡಿ so then ಈ trigonometrical function ಗೆ reciprocal ಮಾಡ್ಕೊಳ್ಳಿ reciprocal relation ಅಪ್ರೂವ್ ಮಾಡ್ತಾ ಇರೋದು reciprocal ಮಾಡ್ಕೊಳ್ತೀನಿ again cosecant theta mathematically left hand side cross multiply ಮಾಡಿ x ಅನ್ನು right hand side cross multiply ಮಾಡ್ತೀವಿ cosecant theta 1 by x ಬರುತ್ತೆ again ಈ trigonometrical function ಅನ್ನು inverse function ಆಗಿ ಕನ್ವರ್ಟ್ ಮಾಡ್ತೀವಿ inverse function ಆಗಿ ಕನ್ವರ್ಟ್ ಮಾಡಿದ್ರೆ theta is equal to cosecant inverse of 1 by x ಬರುತ್ತೆ again theta ಯಾವ ಪ್ಲೇಸ್ ಅಲ್ಲಿ ಆ inverse function ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆ ರಿಲೇಶನ್ ಫಾರ್ಮ್ ಆಗುತ್ತೆ okay so this is the first property so next second property ಒಂದು ಪ್ರಾಪರ್ಟಿ ಪ್ರೂವ್ ಮಾಡಿದ್ರೆ ಸಿಮಿಲರ್ ಆಗಿ ಸೆಕೆಂಡ್ ಮತ್ತೆ ಥರ್ಡ್ ಒನ್ ಅದೇ ಫಾರ್ಮ್ ಅಲ್ಲಿ ಇರುತ್ತೆ ಏನು ಚೇಂಜಸ್ ಆಗಲ್ಲ ಸೊ ಇಲ್ಲಿ ರೆಸಿಪ್ರೋಕಲ್ ರಿಲೇಶನ್ಸ್ ಅನ್ನು ಕರೆಕ್ಟ್ ಆಗಿ ತಿಳ್ಕೊಂಡಿರಿ ಅಷ್ಟೇ ಓಕೆ ಸೊ ಈಗ ಸೆಕೆಂಡ್ ಪ್ರಾಪರ್ಟಿ ಅಬ್ಸರ್ವ್ ಮಾಡಿ ಲೆಟ್ cos inverse x is equal to theta cos inverse x is equal to theta ಅಂತ ತಗೊಳ್ಳಿ ಲೆಟ್ cos inverse x is equal to theta x is equal to cos theta x is equal to cos theta cos theta ಗೆ reciprocal 1 by secant theta cos theta na reciprocal secant theta so 1 by secant theta again secant theta is equal to 1 by x secant theta na left hand side cross multiply ಮಾಡಿ x na right hand side cross multiply ಮಾಡಿ okay so secant theta is equal to 1 by x theta is equal to secant inverse of 1 by x trigonometrical function ಇಂದ inverse function convert ಮಾಡ್ಕೊಳ್ಳಿ okay so theta is equal to secant inverse of 1 by x last step therefore so theta means cos inverse x which is equal to secant inverse of 1 by x this is the second relation okay so cos inverse x ಅನ್ನು theta ಅಂತ ತಗೊಂಡಿದ್ದೀವಿ inverse function ಅನ್ನು trigonometrical function ಅನ್ನು ಕನ್ವರ್ಟ್ ಮಾಡಿ ಆ ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ ಗೆ ರೆಸಿಪ್ರೋಕಲ್ ರಿಲೇಶನ್ ಅನ್ನು ಯೂಸ್ ಮಾಡಿ ಬಿಕಾಸ್ ರೆಸಿಪ್ರೋಕಲ್ ರಿಲೇಶನ್ಸ್ ಅನ್ನು ಪ್ರೂವ್ ಮಾಡ್ತಾ ಇದ್ದೀವಿ 1 by secant theta ಅಗೇನ್ ಮ್ಯಾಥಮೆಟಿಕಲಿ secant theta ಲೆಫ್ಟ್ ಹ್ಯಾಂಡ್ ಸೈಡ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ x ಅನ್ನು ರೈಟ್ ಹ್ಯಾಂಡ್ ಸೈಡ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಅಗೇನ್ ಇನ್ವರ್ಸ್ ಫಂಕ್ಷನ್ ಕನ್ವರ್ಟ್ ಮಾಡಿ ಆ ರಿಲೇಶನ್ ಫಾರ್ಮ್ ಆಗುತ್ತೆ ಓಕೆ ಸೊ ದಿಸ್ ಇಸ್ ದ ಸೆಕೆಂಡ್ ಒನ್ ಸೊ ನೆಕ್ಸ್ಟ್ ಥರ್ಡ್ ಒನ್ as usual let tan inverse x is equal to theta so third one tan inverse x is equal to theta x is equal to tan theta again x is equal to tan the reciprocal cot theta so 1 by cot theta reciprocal of tan is cot okay again cot theta is equal to 1 by x mathematically cross multiply ಮಾಡ್ತೀವಿ again theta is equal to cot inverse of 1 by x trigonometrical function ಇಂದ inverse function change ಮಾಡ್ತೀವಿ therefore last step theta means tan inverse x is equal to cot inverse of 1 by x this is the relation okay so this is the third property okay so third property usual ಆಗಿ 2 ಮಾರ್ಕ್ ಅಲ್ಲಿ ಕ್ವೆಶ್ಚನ್ಸ್ ಕೆಲವು ಸರಿ ಕೇಳ್ತಾ ಇರ್ತಾರೆ ಸೊ ಈ ತರದನ್ನ ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮತ್ತೆ ಪ್ರಾಬ್ಲಮ್ ಸಾಲ್ವಿಂಗ್ ಅಲ್ಲಿ ರಿಲೇಶನ್ಸ್ ಗಳನ್ನ ಯೂಸ್ ಮಾಡ್ತಾ ಹೋಗಿ ಓಕೆ ಅಬ್ಸರ್ವ್ ಮಾಡಿ ಒಂದ್ಸರಿ so next property prove that sin inverse x plus cos inverse x is equal to pi by 2 x belongs to -1, 1 ಸೊ ಇದ್ರ ಬಗ್ಗೆ ಏನು ನಾನು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋದಲ್ಲ ಬಿಕಾಸ್ ರೇಂಜ್ಗಳನ್ನ ಕರೆಕ್ಟ್ ಆಗಿ ತಿಳ್ಕೊಂಡಿದ್ವಿ ಸೈನು ಮತ್ತೆ ಕಾಸ್ಗೆ ರೇಂಜ್ಗಳನ್ನು
ಸೊ -1 to +1 ಆ ಕರೆಸ್ಪಾಂಡಿಂಗ್ ರೇಂಜಸ್ ಕೂಡ ಡಿಫೈನ್ ಆಗಿದೆ ಅಷ್ಟೇ. ಓಕೆ, ಸೊ sin inverse x plus cos inverse x is equal to pi by 2, tan inverse x plus cot inverse x is equal to pi by 2, secant inverse x plus cosecant inverse x is equal to pi by 2. Okay, so this is the next property. Proving part observe ಮಾಡಿ, proof part ಅಲ್ಲಿ ಫಸ್ಟ್ ಒನ್. ಸೊ sin inverse x cos inverse x ಎರಡು ಇನ್ವರ್ಸ್ ಫಂಕ್ಷನ್ ಇದೆ, sin inverse ಮತ್ತೆ cos inverse. ಎರಡರಲ್ಲಿ ಯಾವಾಗ ಒಂದು ಇನ್ವರ್ಸ್ ಫಂಕ್ಷನ್ ಅನ್ನು ಡಿಫೈನ್ ಮಾಡ್ತೀವಿ. ಫಸ್ಟ್ ಲೆಟ್ sin inverse x is equal to theta ಚೇಂಜ್ ಮಾಡ್ತೀವಿ. ಓಕೆ, ಈ ಇನ್ವರ್ಸ್ ಫಂಕ್ಷನ್ ಇಂದ ಟ್ರಿಗ್ನಾಮೆಟ್ರಿಕಲ್ ಫಂಕ್ಷನ್ ಚೇಂಜ್ ಮಾಡ್ತೀವಿ. ಟ್ರಿಗ್ನಾಮೆಟ್ರಿಕಲ್ ಫಂಕ್ಷನ್ ಚೇಂಜ್ ಮಾಡಿದ್ರೆ x is equal to sin theta ಅಂತ ಬರೀತೀವಿ. ಓಕೆ, ಸೊ sin inverse x is equal to theta ಅಂದ್ರೆ x is equal to sin theta. x is equal to sin theta, x is equal to ಈ sin ಅನ್ನ in terms of cos ಅಲ್ಲಿ ಎಕ್ಸ್ಪ್ರೆಸ್ ಮಾಡಿ. ಪ್ರೀವಿಯಸ್ ಪ್ರಾಪರ್ಟಿ ನಲ್ಲಿ ರೆಸಿಪ್ರೋಕಲ್ ರಿಲೇಷನ್ ಇತ್ತು, ಹಾಗಾಗಿ sin theta ನ 1 by cosecant theta ಅಂತ ಬರೆದಿದ್ವಿ, ರೈಟ್. ಬಟ್ ಈ ಪ್ರಾಪರ್ಟಿ cos ರಿಲೇಟ್ ಆಗುತ್ತೆ, sin ಇಂದ cos ರಿಲೇಟ್ ಆಗುವಂತ ರಿಲೇಷನ್ ಅನ್ನು ಬರೆಯಬೇಕು. ಓಕೆ, ಸೊ ಯಾವುದೇ ಒಂದು ರೇಷಿಯೋನ ಕೋರೇಷಿಯೋ ಚೇಂಜ್ ಮಾಡಬೇಕಾದ್ರೆ ದಟ್ ಮೀನ್ಸ್ sin to cos, cos to sin, tan to cot, cot to tan, secant to cosecant, cosecant to secant. ಒಂದು ರೇಷಿಯೋನ ಕೋರೇಷಿಯೋ ಚೇಂಜ್ ಮಾಡಬೇಕಾದ್ರೆ ಆಂಗಲ್ ಏನಿದೆ ಆಂಗಲ್ ಅನ್ನ pi by 2 ಇಂದ ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ. ಓಕೆ, cos of pi by 2 minus theta sin theta. ಓಕೆ, ಎಲ್ಲ ರೇಷಿಯೋಸ್ ಇದೇ ಫಾರ್ಮ್ ಅಲ್ಲಿ ಇದೆ. ದಟ್ ಈಸ್ sin of pi by 2 minus theta cos theta, cos of pi by 2 minus theta sin theta, tan of pi by 2 minus theta cot theta, cot of pi by 2 minus theta tan theta, secant of pi by 2 minus theta cosecant theta, cosecant of pi by 2 minus theta secant theta. ಓಕೆ, ಫಸ್ಟ್ ಪಿ ಅಲ್ಲಿ ಅಲೈಡ್ ಆಂಗಲ್ಸ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ. ಸೊ ಯಾವುದೇ ಒಂದು ರೇಷಿಯೋ ನಾವು ಕೋರೇಷಿಯೋ ಚೇಂಜ್ ಮಾಡಬೇಕಾದ್ರೆ sin to cos, cos to sin, tan to cot, cot to tan, secant to cosecant, cosecant to secant. ಒಂದು ರೇಷಿಯೋನ ಕೋರೇಷಿಯೋ ಚೇಂಜ್ ಮಾಡಬೇಕಾದ್ರೆ ಆಂಗಲ್ ಅನ್ನು pi by 2 ಇಂದ ಸಬ್ಟ್ರಾಕ್ಟ್ ಮಾಡಬೇಕು. ಓಕೆ, ಬಿಕಾಸ್ ಅಲೈಡ್ ಆಂಗಲ್ ಅಲ್ಲಿ ಡಿಫೈನ್ ಆಗಿರೋದು pi by 2 ಅಂದ್ರೆ ರೆಫರೆನ್ಸ್ ಲೈನ್ y ಆಕ್ಸಿಸ್ ಆಗುತ್ತೆ, ರೆಫರೆನ್ಸ್ ಲೈನ್ y ಆಕ್ಸಿಸ್ ಆದ್ರೆ ರೇಷಿಯೋ ಕೋರೇಷಿಯೋ ಚೇಂಜ್ ಆಗುತ್ತೆ, ಕೋರೇಷಿಯೋ ಚೇಂಜ್ ಆಗುತ್ತೆ. ಇನ್ ಅಡಿಷನ್ ಟು ದಟ್ pi by 2 minus means first quadrant, angle first quadrant ಅಲ್ಲಿ ಆಗಿದ್ರೆ all trigonometrical ratios are positive according to ASTC rule. ಹಾಗಾಗಿ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಎಲ್ಲವೂ ಪಾಸಿಟಿವ್ ಬರ್ತಾ ಹೋಗುತ್ತೆ, ರೇಷಿಯೋ ಮಾತ್ರ ಚೇಂಜ್ ಆಗುತ್ತೆ. sin to cos ರೇಷಿಯೋ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ, sin ಎಲ್ಲ ಪಾಸಿಟಿವ್ ಇರುತ್ತೆ ಅಕಾರ್ಡಿಂಗ್ ಟು ASTC ರೂಲ್. ಓಕೆ, ಹಾಗಾಗಿ sin ಅನ್ನೋ ರೇಷಿಯೋ ಇದೆ, ಅದನ್ನ cos ಗೆ ಚೇಂಜ್ ಮಾಡಿದ್ರೆ ಸೊ ಆಂಗಲ್ ಏನಿದೆ ಆಂಗಲ್ ಅನ್ನು pi by 2 ಇಂದ ಸಬ್ಟ್ರಾಕ್ಟ್ ಮಾಡ್ಕೊಳ್ತೀವಿ. ಓಕೆ, ಸೊ x is equal to cos pi by 2 minus theta, x is equal to cos pi by 2 minus theta ಅಂದ್ರೆ ಈ ರೇಷಿಯೋ ಏನಿದೆ ಆ ಟ್ರಿಗ್ನೋಮೆಟ್ರಿಕಲ್ ರೇಷಿಯೋನ ಅಗೇನ್ ಇನ್ವರ್ಸ್ ಫಂಕ್ಷನ್ ಅನ್ನು ಕನ್ವರ್ಟ್ ಮಾಡ್ತೀವಿ. ಸೊ ಇನ್ವರ್ಸ್ ಫಂಕ್ಷನ್ ಚೇಂಜ್ ಮಾಡ್ತೀವಿ. cos inverse x is equal to pi by 2 minus theta, cos inverse x is equal to pi by 2 minus theta. Minus theta na left hand side shift ಮಾಡಿ. theta plus cos inverse x is equal to pi by 2. theta na left hand side shift ಮಾಡಿ. theta left hand side shift ಮಾಡಿದ್ರೆ theta plus cos inverse x is equal to pi by 2. Okay, again theta means sin inverse x, therefore sin inverse x plus cos inverse x is equal to pi by 2. Okay, so this is the proof. Also repeat ಮಾಡ್ತೀನಿ ನೋಡಿ. ಫಸ್ಟ್ ಲೆಟ್ sin inverse x or cos inverse x, take any one, ಇವೆರಡರಲ್ಲಿ ಯಾವುದು ಒಂದು ತಗೊಳ್ಳಿ. ಲೆಟ್ sin inverse x is equal to theta, ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ ಕನ್ವರ್ಟ್ ಮಾಡಿದ್ರೆ x is equal to sin theta, ಆ sin ಅನ್ನ cos ಗೆ ಚೇಂಜ್ ಮಾಡಿ ಯೂಸಿಂಗ್ ಅಲೈಡ್ ಆಂಗಲ್ ಕಾನ್ಸೆಪ್ಟ್, ಅಲೈಡ್ ಆಂಗಲ್ ಕಾನ್ಸೆಪ್ಟ್ ಅನ್ನು ಯೂಸ್ ಮಾಡಿ cos ಗೆ ಚೇಂಜ್ ಮಾಡ್ಕೊಂಡ್ರೆ ಅಗೇನ್ ಅದನ್ನ ಇನ್ವರ್ಸ್ ಫಂಕ್ಷನ್ ಆಗಿ ಚೇಂಜ್ ಮಾಡ್ಕೊಳ್ಳಿ, ಥೀಟಾ ನ ಲೆಫ್ಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡಿ sin inverse x ನ ಸಬ್ಸ್ಟಿಟ್ಯೂಟ್ ಮಾಡಿ.
a relation form. Okay, so this is the first relation. Similarly, second relation. Second relation, let tan inverse x is equal to theta. Next relation, tan inverse x plus cot inverse x is equal to pi by 2. Let tan inverse x is equal to theta. X is equal to tan theta. Again, x is equal to tan theta means cot of pi by 2 minus theta. Reciprocal relation ಬೇಕು ನೋಡಿ 1 by cot theta ಅಂತ reciprocal relation ಫಾರ್ಮ್ ಆಗಿದೆ ಇಲ್ಲಿ. ಸೊ ಅಲೈಡ್ ಆಂಗಲ್ ಕಾನ್ಸೆಪ್ಟ್ ಅನ್ನು ಯೂಸ್ ಮಾಡಿ tan ಅನ್ನು in terms of cot ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಓಕೆ, cot of pi by 2 minus theta we can write tan theta. Cot of pi by 2 minus theta tan theta. ಓಕೆ, ಸೊ ಈಗ ಈ ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ ಇದೆ, ಈ ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ ಅನ್ನು ಇನ್ವರ್ಸ್ ಫಂಕ್ಷನ್ ಚೇಂಜ್ ಮಾಡಿ. ಸೊ cot inverse x is equal to pi by 2 minus theta. Cot inverse x is equal to pi by 2 minus theta. So next step, theta la left hand side shift ಮಾಡಿ. Theta plus cot inverse x is equal to pi by 2. Next step, theta plus cot inverse x is equal to pi by 2. Therefore, last step, theta means tan inverse x. Tan inverse x plus cot inverse x is equal to pi by 2. This is the relation. Okay, so tan inverse x plus cot inverse x is equal to pi by 2. So similarly, so cosecant inverse x plus secant inverse x is equal to pi by 2. So you can proof ಕೊಡೋಕೆ ಹೋಗಲ್ಲ, ಅದನ್ನ ನೀವೇ ರಿಪೀಟ್ ಮಾಡಿ. Then cosecant inverse x is equal to theta. X is equal to cosecant theta ಆಗುತ್ತೆ. Again a cosecant theta ನ secant pi by 2 minus theta ಅಂತ ಬರ್ಕೊಳ್ಳಿ, a relation form. Okay, so ಇದನ್ನ ನೀವೇ ಟ್ರೈ ಮಾಡಿ. So first two proof ಅನ್ನು ಕೊಟ್ಟಿದ್ದೀನಿ, ಆ proof ಅನ್ನು ಅಬ್ಸರ್ವ್ ಮಾಡಿ. So third one ಗೆ proof ಅನ್ನು ನೀವೇ ಬರೆಯಿರಿ. Okay, so next property, prove that sin inverse of minus x is equal to minus sin inverse x, tan inverse of minus x is equal to minus tan inverse x, cosecant inverse of minus x is equal to minus cosecant inverse x. ಇಲ್ಲಿ ಪರ್ಟಿಕ್ಯುಲರ್ ಅಬ್ಸರ್ವ್ ಮಾಡಿ, sin tan cosecant ತಗೊಂಡಿ, cos secant ಮತ್ತೆ cot ಡಿಫೈನ್ ಮಾಡಿ, ಅದಕ್ಕೆ ಬೇರೆ ಫಾರ್ಮ್ ಅಲ್ಲಿ ರಿಲೇಷನ್ ಫಾರ್ಮ್ ಆಗುತ್ತೆ. ಸೊ ಈ ಪರ್ಫೆಕ್ಟ್ ಆಗಿ ಈ 3 ಅಬ್ಸರ್ವ್ ಮಾಡಿ. ಓಕೆ, sin inverse of minus x, tan inverse of minus x, cosecant inverse of minus x. Because ಈ ಮೂರಕ್ಕೂ ನಮಗೆ ರೇಂಜ್ ಬಂದು minus pi by 2 to plus pi by 2 ಬರುತ್ತೆ. ಓಕೆ, minus pi by 2 to plus pi by 2 ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್ ಮತ್ತೆ ಫೋರ್ತ್ ಕ್ವಾಡ್ರೆಂಟ್ ಬರುತ್ತೆ. ಇಲ್ಲಿ ಬರಬೇಕಾದ್ರೆ ಓಪನ್ ಇಂಟರ್ವಲ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿರ್ತೀವಿ ಅಷ್ಟೇ, ಬಟ್ ಫಸ್ಟ್ ಕ್ವಾಡ್ರೆಂಟ್ ಮತ್ತೆ ಫೋರ್ತ್ ಕ್ವಾಡ್ರೆಂಟ್ ಬರುತ್ತೆ. ಸೊ ಇಲ್ಲಿ ಅಷ್ಟೇ ಫಸ್ಟ್ ಕ್ವಾಡ್ರೆಂಟ್ ಮತ್ತೆ ಫೋರ್ತ್ ಕ್ವಾಡ್ರೆಂಟ್ ಬರುತ್ತೆ ಎಕ್ಸೆಪ್ಟ್ 0 ಅಂತ ಹೇಳ್ತೀವಿ. ಓಕೆ, ಸೊ ಕಂಡೀಷನ್ ಡಿಫೈನ್ ಆಗುತ್ತೆ, ಬಟ್ ಈ ಮೂರು ರಿಲೇಷನ್ಸ್ ಗೆ ಡಿಫೈನ್ ಆಗಿರೋದು ಫಸ್ಟ್ ಕ್ವಾಡ್ರೆಂಟ್ ಮತ್ತೆ ಫೋರ್ತ್ ಕ್ವಾಡ್ರೆಂಟ್. ಓಕೆ, ಈಗ ಅಬ್ಸರ್ವ್ ಮಾಡಿ, ಈಗ ಪ್ರೂಫ್ ನ ಯಾವ ಫಾರ್ಮ್ ಕೊಡ್ತಾರೆ. ಆಸ್ ಯೂಶುವಲ್ ಪ್ರೀವಿಯಸ್ ಪ್ರಾಪರ್ಟೀಸ್ ಪ್ರೂವ್ ಮಾಡಿದ್ವಲ್ಲ ಅದೇ ಫಾರ್ಮ್ ಅಲ್ಲಿ ಈ ಪ್ರಾಪರ್ಟಿನ ಪ್ರೂವ್ ಮಾಡ್ತಾ ಹೋಗೋಣ. ಲೆಟ್ sin inverse of minus x is equal to sin inverse of minus x ಇದೆ. Let sin inverse of minus x is equal to theta. Theta ಅಂತ ಡಿಫೈನ್ ಮಾಡಿ. ಈ ಇನ್ವರ್ಸ್ ಫಂಕ್ಷನ್ ಇದೆ, ಇನ್ವರ್ಸ್ ಫಂಕ್ಷನ್ ಅನ್ನು ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ ಆಗಿ ಚೇಂಜ್ ಮಾಡಬೇಕು. ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ ಆಗಿ ಚೇಂಜ್ ಮಾಡೋಣ. minus x is equal to sin theta. Minus x is equal to sin theta form. Okay, so again x is equal to minus sin theta. X is equal to minus sin theta. Again sin of minus theta is equal to minus sin theta. Allied angles ಅಲ್ಲಿ minus theta ಅಂದ್ರೆ fourth quadrant ಅಲ್ಲಿ ಆಗುತ್ತೆ. According to ASTC rule fourth quadrant ಅಲ್ಲಿ sin ನೆಗೆಟಿವ್ ಆಗಿರುತ್ತೆ. ಹಾಗಾಗಿ sin of minus theta can be written as minus sin theta. Minus sin theta ಅಂತ ಬರೀಬೇಕು. ಓಕೆ, ಈ ರಿಲೇಷನ್ ಅನ್ನು ಇಲ್ಲಿ ಯೂಸ್ ಮಾಡ್ತೀವಿ. ಮೈನಸ್ sin theta ಇದೆ, sin of minus theta ಅಂತ ಬರೀಬೇಕು. sin of minus theta x is equal to
ಅಗೇನ್ ಇದರ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಈ ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ ಏನಿದೆ ಈ ಫಂಕ್ಷನ್ ಅನ್ನು ಇನ್ವರ್ಸ್ ಫಂಕ್ಷನ್ ಆಗಿ ಕನ್ವರ್ಟ್ ಮಾಡಬೇಕು. ಇನ್ವರ್ಸ್ ಫಂಕ್ಷನ್ ಚೇಂಜ್ ಮಾಡಬೇಕು. sin inverse of x is equal to minus theta. ಬರೀಬಹುದಾ? ಇನ್ವರ್ಸ್ ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ ಅನ್ನು ಇನ್ವರ್ಸ್ ಫಂಕ್ಷನ್ ಆಗಿ ಚೇಂಜ್ ಮಾಡಬೇಕು. ಅಗೇನ್ ನೆಕ್ಸ್ಟ್ ಸ್ಟೆಪ್ ಮೈನಸ್ ಥೀಟಾ ಲೆಫ್ಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡಿ sin inverse x ಅನ್ನು ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡಿ. theta is equal to minus sin inverse x minus sin inverse x. Therefore last step. Therefore theta means sin inverse of minus x, which is equal to minus sin inverse x. That is the relation. A theta place ಅಲ್ಲಿ sin inverse of minus x ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಆ ರಿಲೇಶನ್ ಫಾರ್ಮ್ ಆಗುತ್ತೆ. Okay, so this is the first property. Okay, first one ಅಲ್ಲಿ ಪರ್ಟಿಕ್ಯುಲರ್ ಆಗಿ ಫಸ್ಟ್ ಒನ್. ನೆಕ್ಸ್ಟ್ ಸೆಕೆಂಡ್ ಒನ್ ಇದೆ. ಇದೇ ಫಾರ್ಮ್ ಇದೇ ರಿಲೇಶನ್ ಇಂದ ರಿಲೇಟ್ ಮಾಡ್ತಾ ಹೋಗ್ತೀವಿ. ಲೆಟ್ tan inverse of minus x is equal to theta. Second relation. Let tan inverse of minus x is equal to theta. So minus x is equal to tan theta. Inverse function ಇದೆ, inverse function ಅನ್ನು ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ ಕನ್ವರ್ಟ್ ಮಾಡೋಣ. Minus x is equal to tan theta. Again x is equal to minus tan theta. Okay, x is equal to minus tan theta. Again you have the relation like this, tan of minus theta, which is equal to minus tan theta, because tan of fourth quadrant ಅಲ್ಲಿ ನೆಗೆಟಿವ್ ಆಗುತ್ತೆ according to ASTC rule. Okay, so cos of the second ಮಾತ್ರ ಪಾಸಿಟಿವ್ ಇರುತ್ತೆ, ರಿಮೈನಿಂಗ್ ರೇಷಿಯೋಸ್ ನೆಗೆಟಿವ್ ಇರುತ್ತೆ. ಹಾಗಾಗಿ tan ನೆಗೆಟಿವ್ ಇರುತ್ತೆ. tan of minus theta can be written as minus tan theta. ಹಾಗಾದ್ರೆ ಮೈನಸ್ tan theta ಇರೋ ಪ್ಲೇಸ್ ಅಲ್ಲಿ tan of minus theta ರಿಲೇಶನ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. x is equal to tan of minus theta. x is equal to tan of minus theta. So next ಈ ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ ಅನ್ನ ಇನ್ವರ್ಸ್ ಫಂಕ್ಷನ್ ಆಗಿ ಚೇಂಜ್ ಮಾಡೋಣ. ಇನ್ವರ್ಸ್ ಫಂಕ್ಷನ್ ಆಗಿ ಚೇಂಜ್ ಮಾಡಿದ್ರೆ tan inverse x is equal to minus theta. Tan inverse of x is equal to minus theta. Minus theta ಲೆಫ್ಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡಿ tan inverse x ಅನ್ನು ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡಿ. theta is equal to minus tan inverse x. minus tan ನ ಈ ಕಡೆ ಶಿಫ್ಟ್ ಮಾಡ್ತೀನಿ, tan inverse x ಅನ್ನು ರೈಟ್ ಸೈಡ್ ಶಿಫ್ಟ್ ಮಾಡ್ತೀನಿ. So last step, therefore theta means tan inverse of minus x. Tan inverse of minus x is equal to minus tan inverse x. This is the relation. Okay, ಇನ್ನೊಂದು ರಿಪೀಟ್ ಮಾಡ್ತೀನಿ, ಅಬ್ಸರ್ವ್ ಮಾಡಿ. tan inverse of minus x is equal to theta. minus x is equal to ಈ ಇನ್ವರ್ಸ್ ಫಂಕ್ಷನ್ ಅನ್ನು ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ ಚೇಂಜ್ ಮಾಡ್ಕೊಳ್ಳಿ. minus x is equal to tan theta. Again x is equal to minus tan theta. ಶಿಫ್ಟ್ ಮಾಡ್ಕೊಳ್ಳಿ, ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ x is equal to minus tan theta ಆಗುತ್ತೆ. ನೆಕ್ಸ್ಟ್ ಈ ಮೈನಸ್ tan theta ನ ಅಲೈನ್ಡ್ ಆಂಗಲ್ ಕಾನ್ಸೆಪ್ಟ್ ಅನ್ನು ಯೂಸ್ ಮಾಡಿಕೊಂಡು tan of minus theta ಅಂತ ಬರ್ಕೊಳ್ಳಿ. tan of minus theta. Again ಆ ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ ಏನಿದೆ, ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ ಅನ್ನ ಇನ್ವರ್ಸ್ ಫಂಕ್ಷನ್ ಆಗಿ ಚೇಂಜ್ ಮಾಡ್ಕೊಳ್ತೀನಿ. ಇನ್ವರ್ಸ್ ಫಂಕ್ಷನ್ ಆಗಿ ಚೇಂಜ್ ಮಾಡಿದ್ರೆ tan inverse x is equal to minus theta ಬರುತ್ತೆ. Again minus theta ನ ಲೆಫ್ಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡಿ tan inverse x ಅನ್ನು ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡಿ. ಓಕೆ, ಶಿಫ್ಟ್ ಮಾಡಿದ್ರೆ theta ರೆಪ್ರೆಸೆಂಟ್ ಕರೆಸ್ಪಾಂಡಿಂಗ್ ಇನ್ವರ್ಸ್ ಫಂಕ್ಷನ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಆ ರಿಲೇಶನ್ ಫಾರ್ಮ್ ಆಗುತ್ತೆ. ಓಕೆ, ಸೊ ದಿಸ್ ದಿ ಸೆಕೆಂಡ್ ಒನ್. ಸೊ ಸಿಮಿಲರ್ಲಿ ನಾನು ಥರ್ಡ್ ಒನ್ ಅನ್ನು ಪ್ರೂವ್ ಮಾಡೋದಕ್ಕೆ, ಸೊ ಥರ್ಡ್ ಒನ್ ಅನ್ನು ನೀವೇ ಟ್ರೈ ಮಾಡಿ. ಫಸ್ಟ್ ಒನ್ ಮತ್ತೆ ಸೆಕೆಂಡ್ ಒನ್ ಪ್ರೂವ್ ಮಾಡಿದ್ರೆ ಈ ಪ್ರೂಫ್ ಅನ್ನು ಒಂದ್ಸರಿ ನೋಡ್ಕೊಳ್ಳಿ, ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಸೊ ಥರ್ಡ್ ಒನ್ ಇದೇ ಫಾರ್ಮ್ ಅಲ್ಲಿ ರಿಲೇಶನ್ ಬರುತ್ತೆ. cosecant of minus theta ನ minus cosecant theta ಅಂತ ಬರೆಯಬಹುದು, ಬಿಕಾಸ್ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ cosecant ನೆಗೆಟಿವ್ ಇರುತ್ತೆ. ಸೊ ಮೈನಸ್ cosecant theta ಅಂತ ಪ್ಲೇಸ್ ಅಲ್ಲಿ cosecant of minus theta ಅಂತ ಬರ್ಕೊಳ್ಳಿ, ಈ ರಿಲೇಶನ್ ಫಾರ್ಮ್ ಆಗುತ್ತೆ. ಓಕೆ, ಸೊ ಇದು ಪ್ರಾಪರ್ಟಿ. ಸೊ ಇಷ್ಟನ್ನ ಪ್ರಾಕ್ಟೀಸ್ ಮಾಡಿ. ಓಕೆ, so next property observe ಮಾಡಿ. prove that cos inverse of minus x is equal to pi minus cos inverse x. secant inverse of minus x
pi minus secant inverse x. Cot inverse of minus x, pi minus cot inverse x. First three ತಗೊಂಡಾಗ sin, tan, cosecant ತಗೊಂಡಾಗ just minus ಅನ್ನು ಅಲ್ಲಿ ರಿಪೀಟ್ ಆಗುತ್ತೆ. sin inverse of minus x minus sin inverse x. tan inverse of minus x minus tan inverse x. Cosecant inverse of minus x minus cosecant inverse x. But cos, secant ಮತ್ತೆ cot ಬಂದಾಗ pi ಇಂದ ಸಬ್ಟ್ರಾಕ್ಟ್ ಆಗುತ್ತೆ. ಬಿಕಾಸ್ pi ಮೇಲೆ ಏನು ಸಬ್ಟ್ರಾಕ್ಟ್ ಮಾಡ್ತೀವಿ ಅಂದ್ರೆ ಸೊ cos, secant ಮತ್ತೆ cot ಗೆ ಇನ್ವರ್ಸ್ ಫಂಕ್ಷನ್ಸ್ ಡಿಫೈನ್ ಮಾಡಬೇಕಾದ್ರೆ ಅದರ ರೇಂಜ್ ಬಂದು 0 to pi. 0 to pi ಇದೆ ಅಂದ್ರೆ ನಾವು ಫಸ್ಟ್ ಕ್ವಾಡ್ರೆಂಟ್ ಮತ್ತೆ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಡಿಫೈನ್ ಮಾಡಬೇಕು ಈ ಫಂಕ್ಷನ್ಸ್ ಅನ್ನು. ಸೊ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಡಿಫೈನ್ ಮಾಡಬೇಕು. ಸೊ ಹಾಗಾಗಿ ನಮಗೆ ಪೈ ಇಂದ ಸಬ್ಟ್ರಾಕ್ಟ್ ಆಗ್ತಾ ಹೋಗುತ್ತೆ. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಡಿಫೈನ್ ಆಗ್ತಾ ಹೋಗುತ್ತೆ ಅಷ್ಟೇ. ಓಕೆ, ಸೊ ಪ್ರೂವಿಂಗ್ ಪಾರ್ಟ್ ಅಲ್ಲಿ ನಮ್ಗೆ ಏನು ಚೇಂಜಸ್ ಇಲ್ಲ. ಆಸ್ ಯೂಶುವಲ್ ಪ್ರೀವಿಯಸ್ ಪ್ರಾಪರ್ಟಿ ಪ್ರೂವ್ ಮಾಡ್ಬೋಲ್ಲ ಅದೇ ಫಾರ್ಮ್ ಅಲ್ಲಿ ಇಲ್ಲೂ ಅಷ್ಟೇ ಪ್ರೂವಿಂಗ್ ಪಾರ್ಟ್ ಇರುತ್ತೆ. ಆಸ್ ಯೂಶುವಲ್ ಫಸ್ಟ್ ಒನ್ ಲೆಟ್ cos inverse of minus x is equal to theta. As usual ಅದೇ ಫಾರ್ಮ್ ಅಲ್ಲಿ ಪ್ರೂಫ್ ಅನ್ನು ಬರೀತಾ ಹೋಗ್ತೀನಿ. ಅಬ್ಸರ್ವ್ ಮಾಡಿ. Let cos inverse of minus x is equal to theta. ಈ ಇನ್ವರ್ಸ್ ಫಂಕ್ಷನ್ ಅನ್ನು ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ ಚೇಂಜ್ ಮಾಡ್ಕೊಳ್ಳಿ. x minus x is equal to cos theta. Okay, ಇನ್ವರ್ಸ್ ಫಂಕ್ಷನ್ ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್. minus x is equal to cos theta means x is equal to minus cos theta. ಕಂಪ್ಲೀಟ್ ಈಕ್ವೇಷನ್ ಅನ್ನು ಮೈನಸ್ ಇಂದ ಮಲ್ಟಿಪ್ಲೈ ಮಾಡ್ಕೊಳ್ತೀವಿ. x is equal to minus cos theta ಫಾರ್ಮ್. Again minus cos theta. Cos of minus theta is cos theta according to ASPC rule. Fourth quadrant ಅಲ್ಲಿ cos ಪಾಸಿಟಿವ್ ಆಗಿರುತ್ತೆ. ಹಾಗಾಗಿ cos of minus theta can be written as cos theta. So here minus sign is there. So second quadrant define ಮಾಡಿ. Second quadrant means pi minus theta. So this is pi minus means the second quadrant. According to ASPC rule, second quadrant ಅಲ್ಲಿ cos ನೆಗೆಟಿವ್ ಆಗಿರುತ್ತೆ. ರೇಷಿಯೋ ಸೇಮ್ ಬರ್ಕೊಳ್ತೀವಿ. cos of pi by 2 minus theta is minus cos theta. ರಿಲೇಷನ್ ಅಬ್ಸರ್ವ್ ಮಾಡಿ. cos of minus theta cos theta, cos of pi minus theta minus cos theta. ಹಾಗಾಗಿ ಈ ರಿಲೇಷನ್ ನ ಯೂಸ್ ಮಾಡ್ಕೊಳ್ತೀವಿ. ಓಕೆ, cos of pi minus theta minus cos theta. Therefore x is equal to cos of pi minus theta. Minus cos theta can be done as cos of pi minus theta. Again ಈ ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ ಅನ್ನು ಇನ್ವರ್ಸ್ ಫಂಕ್ಷನ್ ಚೇಂಜ್ ಮಾಡಿ. cos inverse x is equal to pi minus theta. ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ ಏನಿದೆ ಈ ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ ಅನ್ನು ಇನ್ವರ್ಸ್ ಫಂಕ್ಷನ್ ಚೇಂಜ್ ಮಾಡ್ಕೊಳ್ತೀವಿ. ಸೊ cos inverse x is equal to pi minus theta. Again ಇದರ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಥೀಟಾ ನ ಲೆಫ್ಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡಿ cos inverse x ಅನ್ನು ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡಿ. ಓಕೆ, ಲೆಟ್ ಲೈಕ್ ದಿಸ್. theta is equal to pi minus cos inverse x. theta is equal to pi minus cos inverse x. Last step. Therefore theta means cos inverse x. cos inverse of minus x. cos inverse of minus x is equal to pi minus cos inverse x. That is the relation. Cos inverse of minus x is equal to pi minus cos inverse x. Okay, so this is the first relation. Similarly second one and third one. Second relation ಅನ್ನು ಅಪ್ಲೈ ಮಾಡ್ತೀನಿ. third relation ಅನ್ನು ನೀವೇ ಟ್ರೈ ಮಾಡಿ. Okay, so second relation, let secant inverse of minus x is equal to theta. Secant inverse of minus x is equal to theta. Minus x is equal to secant theta. Okay, ಈ ಇನ್ವರ್ಸ್ ಫಂಕ್ಷನ್ ಅನ್ನು ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ ಆಗಿ ಚೇಂಜ್ ಮಾಡಿದೀವಿ. minus x is equal to secant theta. x is equal to minus secant theta. Again minus secant theta can be done as secant of minus theta is secant theta, but secant of pi minus theta is minus secant theta. So here also fourth
ಕ್ವಾಡ್ರೆಂಟ್ ನೋಡಿದ್ರೆ ಸೆಕೆಂಡ್ ಪಾಸಿಟಿವ್ ಇರುತ್ತೆ, ಹಾಗಾಗಿ ಸೆಕೆಂಡ್ ಕ್ವಾಡ್ರೆಂಟ್ ಅನ್ನು ಡಿಫೈನ್ ಮಾಡ್ತೀನಿ. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೆಕೆಂಡ್ ನೆಗೆಟಿವ್ ಆಗಿರುತ್ತೆ, ಸೆಕೆಂಡ್ ಪೈ ಮೈನಸ್ ಥೀಟಾ ಬರ್ಕೊಡ್ತೀವಿ. ಸೆಕೆಂಡ್ ಪೈ ಮೈನಸ್ ಥೀಟಾ ಇಸ್ ಈಕ್ವಲ್ ಟು ಮೈನಸ್ ಸೆಕೆಂಡ್ ಥೀಟಾ. therefore x is equal to secant of pi minus theta. Secant of pi minus theta can be written as minus secant theta ಅಂತ ಬರೀಬಹುದು. Again ಇದು ನೆಕ್ಸ್ಟ್ ಸ್ಟೆಪ್. ಈ ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ ಇದೆಯಲ್ಲ, ಆ ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ ಅನ್ನು ಇನ್ವರ್ಸ್ ಫಂಕ್ಷನ್ ಆಗಿ ಚೇಂಜ್ ಮಾಡ್ತೀವಿ. secant inverse x is equal to pi minus theta. ಆ secant ಅನ್ನು ಈಗ ಶಿಫ್ಟ್ ಮಾಡಿದ್ರೆ ಇನ್ವರ್ಸ್ ಫಾರ್ಮ್ ಆಗುತ್ತೆ. secant inverse x is equal to pi minus theta. ಓಕೆ, ಅಗೇನ್ ದ ನೆಕ್ಸ್ಟ್ ಸ್ಟೆಪ್ ಆಗಿದೆ. ಥೀಟಾ ನ ಲೆಫ್ಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡಿ secant inverse ಅನ್ನು ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡಿ. ಓಕೆ, ಸೊ ಥೀಟಾ is equal to pi minus secant inverse x. ಥೀಟಾ ಲೆಫ್ಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡಿದೀನಿ, secant inverse x ಅನ್ನು ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡಿದೀನಿ. therefore last step, theta means secant inverse of minus x. Theta means secant inverse of minus x, which is equal to pi minus secant inverse x. So this is the relation. Okay, so secant inverse of minus x is equal to pi minus secant inverse x. ಅಂದ್ರೆ ಫಸ್ಟ್ ಮತ್ತೆ ಸೆಕೆಂಡ್ ರಿಲೇಷನ್ ಪ್ರೂಫ್ ಈ ಫಾರ್ಮ್ ಅಲ್ಲಿ ಇರುತ್ತೆ. ಇದನ್ನ ಒಂದ್ಸರಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಸೊ ಅದಾದ್ಮೇಲೆ ಥರ್ಡ್ ಒನ್ ನೀವೇ ಪ್ರೂವ್ ಮಾಡಿ. ಓಕೆ, ಸೊ cot inverse of minus x is equal to pi minus cot inverse x. ಇದು ಸ್ವಲ್ಪ ಕೇರ್ಫುಲ್ ಆಗಿದೆ. cot ಅನ್ನೋದು ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲೂ ನೆಗೆಟಿವ್ ಇರುತ್ತೆ, ಫೋರ್ತ್ ಕ್ವಾಡ್ರೆಂಟ್ ಅಲ್ಲೂ ನೆಗೆಟಿವ್ ಇರುತ್ತೆ. cot of minus theta can be written as minus cot theta. cot of minus theta ನ minus cot theta ಅಂತ ಬರೀಬಹುದು. ಬಟ್ ಆ ರಿಲೇಷನ್ ತಗೊಳ್ಳೋಣ, ಪೈ ಇಂದ ಸಬ್ಟ್ರಾಕ್ಟ್ ಮಾಡ್ತೀವಿ. ಬಿಕಾಸ್ ಪೈ ಇಂದ ಏನು ಸಬ್ಟ್ರಾಕ್ಟ್ ಮಾಡ್ಕೊಳ್ತೀವಿ ಅಂದ್ರೆ cot ರೇಂಜ್ ಡಿಫೈನ್ ಆಗಿರೋದು ಫಸ್ಟ್ ಕ್ವಾಡ್ರೆಂಟ್ ಮತ್ತೆ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ. ದಟ್ ಮೀನ್ಸ್ 0 to pi, ಓಪನ್ ಇಂಟರ್ವಲ್ 0 to pi ಡಿಫೈನ್ ಆಗಿದೆ. ಹಾಗಾಗಿ ನೀವು ಡಿಫೈನ್ ಮಾಡಬೇಕಾದ್ರೆ ಫಸ್ಟ್ ಕ್ವಾಡ್ರೆಂಟ್ ಮತ್ತು ಸೆಕೆಂಡ್ ಕ್ವಾಡ್ರೆಂಟ್ ಅನ್ನು ತಗೊಳ್ಬೇಕು. ಇಲ್ಲಿ ಮೈನಸ್ ಬಂದಾಗ ನೀವು ಸೆಕೆಂಡ್ ಕ್ವಾಡ್ರೆಂಟ್ ಡಿಫೈನ್ ಮಾಡಬೇಕು, ಫೋರ್ತ್ ಕ್ವಾಡ್ರೆಂಟ್ ಅನ್ನು ಡಿಫೈನ್ ಮಾಡಬಾರದು. ಓಕೆ, ಸೊ ಇವನ್ ಅಬ್ಸರ್ವ್ ಮಾಡಿ ರಿಲೇಷನ್. cot of minus theta is equal to minus cot theta. ಇದು ಕರೆಕ್ಟ್ ಆಗಿದೆ. cot of pi minus theta minus cot theta. ಟ್ರಿಗ್ನೋಮೆಟ್ರಿಕಲ್ ರಿಲೇಷನ್ಸ್ ಅಲ್ಲಿ ಎರಡು ರಿಲೇಷನ್ಸ್ ಕರೆಕ್ಟ್ ಆಗಿದೆ. ಬಟ್ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ ಆಗಿ ಈ ರಿಲೇಷನ್ ಅನ್ನು ಡಿಫೈನ್ ಮಾಡ್ತೀವಿ. ಪರ್ಟಿಕ್ಯುಲರ್ ಆಗಿ ಈ ರಿಲೇಷನ್ ಏನು ಡಿಫೈನ್ ಮಾಡ್ತೀವಿ ಅಂದ್ರೆ ನಮಗೆ ಡಿಫೈನ್ ಆಗಿದಂತ ರೇಂಜ್, ಇನ್ವರ್ಸ್ ಫಂಕ್ಷನ್ ಅಲ್ಲಿ ಡಿಫೈನ್ ಆಗಿದಂತ ರೇಂಜ್ cot ಫಸ್ಟ್ ಕ್ವಾಡ್ರೆಂಟ್ ಮತ್ತು ಸೆಕೆಂಡ್ ಕ್ವಾಡ್ರೆಂಟ್, ಓಪನ್ ಇಂಟರ್ವಲ್ 0, pi. ಹಾಗಾಗಿ ಈ ರಿಲೇಷನ್ ಡಿಫೈನ್ ಮಾಡಬೇಕು. ಇನ್ವರ್ಸ್ ಫಂಕ್ಷನ್ ಅಲ್ಲಿ ಈ ರಿಲೇಷನ್ ಅನ್ನು ಡಿಫೈನ್ ಮಾಡಬಹುದು. ಪರ್ಟಿಕ್ಯುಲರ್ ಆಗಿ ಇನ್ವರ್ಸ್ ಫಂಕ್ಷನ್ಸ್ ಅಲ್ಲಿ, ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ಸ್ ಅಲ್ಲಿ ಎರಡು ಕರೆಕ್ಟ್ ಆಗಿದೆ. ಬಟ್ ಇನ್ವರ್ಸ್ ಅನ್ನು ಡಿಫೈನ್ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ ಆಗಿ ಈ ರಿಲೇಷನ್ ಅನ್ನು ಡಿಫೈನ್ ಮಾಡಿ. ಓಕೆ, ಸೊ ಇಷ್ಟು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಸೆಷನ್ ಅಲ್ಲಿ ಈ ಪ್ರಾಪರ್ಟೀಸ್ ಏನಿದೆ ಈ ಪ್ರಾಪರ್ಟೀಸ್ ನ ಕಂಟಿನ್ಯೂ ಮಾಡಿ. ಓಕೆ.